ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗ ಬಿಜೆಪಿ ಟಿಕೆಟ್ ಫೈನಲ್ ಆದ್ರು, ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗ್ತಿಲ್ಲ. ಯಾಕೆ? ಏನ್ ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ? ಏನಂತಂದ್ರೆ ಬಾಗಲಕೋಟೆಯಲ್ಲಿ ಶಾಸಕ ಎಚ್.ವೈ. ಮೇಟಿ ಅವರ ನಿಧನ ನಂತರ ಏನು ಉಪಚುನಾವಣೆ ಎದುರಾಗಿದೆ. ಈಗ ಶಾಸಕ ಮೇಟಿ ಅವರ ಮನೆಯಲ್ಲಿ 4 ಜನ ಮಕ್ಕಳಿದಾರೆ ಅವರಿಗೆ. ಮೊದಲನೇದವರು ಮಲ್ಲಿಕಾರ್ಜುನ್, ಎರಡನೇದವರು ಉಮೇಶ್, ಮೂರನೇದವರು ಗಂಗೂಬಾಯಿ ಅಂತೇಳಿ ಅವರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮತ್ತು ಇನ್ನೊಬ್ರು ಮಾದೇವಿ ಮೇಟಿ ಅಂತೇಳಿ. ಈ 4 ಮಧ್ಯೆನೇ ಸ್ಪರ್ಧೆ ಏರ್ಪಟ್ಟಿರೋದ್ರಿಂದ ಸ್ವಲ್ಪ ಟಿಕೆಟ್ ಅಂತಿಮಗೊಳಿಸುವಂತದ್ದು ತಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮಲ್ಲಿಕಾರ್ಜುನ್ ಮತ್ತು ಉಮೇಶ್ ಮೇಟಿ ಮಧ್ಯೆ ತೀವ್ರ ಪೈಪೋಟಿ ನಡೆದಿದೆ ಟಿಕೆಟ್ಗಾಗಿ. ಆಮೇಲೆ ಅದೇ ಈಗ ಸಿಎಂ ಕೂಡ ಇವ್ರು 4 ಜನರನ್ನ ಕರೆದು ಸಮಾಧಾನ ಮಾಡಿಸುವಂತ ಕೆಲಸ ಮಾಡಿದ್ದಾರೆ. ಬಟ್ ಸಮಾಧಾನ ಪಡಿಸಿದ ನಂತರನು ಕೂಡ ಮಲ್ಲಿಕಾರ್ಜುನ್ ಅವ್ರಿಗೆ ಅಂತಿಮಗೊಳಿಸಿದ್ರೆ ಏನೆಲ್ಲ ಲಾಭ ಆಗ್ಬಹುದು, ಉಮೇಶ್ ಅವ್ರನ್ನ ಅಂತಿಮಗೊಳಿಸಿದ್ರೆ ಏನೆಲ್ಲ ಲಾಭ ಆಗ್ಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆದಿರುವಂತದ್ದಲ್ಲಿ, ಅದರಲ್ಲೂ ಉಮೇಶ್ ಮೇಟಿ ಹೆಸರು ಈ ಕಳೆದ 2 ದಿನಗಳಿಂದ ಮುನ್ನೆಲೆಯಲ್ಲಿದೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಈಗ ಉಮೇಶ್ ಮೇಟಿ ಅವ್ರ ಟಿಕೆಟ್ ಕೊಟ್ರೆ ಕಾಂಗ್ರೆಸ್, ಈಗ ಮಲ್ಲಿಕಾರ್ಜುನ್ ಮೇಟಿ ಅವ್ರ ಏನಾದ್ರು ಬಂಡಾಯ ಆಗೋ ತರ ಇದೆಯಾ ಇಲ್ವಾ? ಇಲ್ಲ, ಮಲ್ಲಿಕಾರ್ಜುನ್ ಬಂಡಾಯ ಆಗೋದಿಲ್ಲ. ಮಲ್ಲಿಕಾರ್ಜುನ್ ಮತ್ತು ಉಮೇಶ್ ಇಬ್ರಲ್ಲಿ ಯಾರಿಗ್ ಕೊಟ್ರು ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಕೊನೆಯ ಪುತ್ರಿ ಮಾದೇವಿ ಅವ್ರೇನಿದ್ದಾರೆ, ಅವರು ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ರೆ ನಾನು ಬಂಡಾಯ ಸ್ಪರ್ಧೆ ಮಾಡ್ತೀನಿ, ಉಮೇಶ್ ಮೇಟಿ ಅವ್ರಿಗೆ ಕೊಟ್ರೆ ನಾನು ಅವಾಗ ಪುನಃ ಅಂದ್ರೆ ಮರುಪರಿಶೀಲನೆ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಅವರ ಅಭಿಪ್ರಾಯ ಇರುವಂತದ್ದು ಸಿಎಂ ಮುಂದೆ ಕೂಡ ನಾನು ಅದೇ ಅಭಿಪ್ರಾಯ ಹೇಳಿದ್ದೀನಿ ಅನ್ನುವಂಥದನ್ನ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ, ಆದ್ರೆ ಮಲ್ಲಿಕಾರ್ಜುನ್ ಮೇಟಿ ಕೊಟ್ರೆ ತಮ್ಮ ಸ್ಪರ್ಧೆ ಸಿದ್ಧ ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು. ಅಲ್ಲ, ಈಗ ಬಾಗಲಕೋಟೆ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಈಗಾಗಲೇ ಆರಂಭವಾಗಿದೆ ಅಲ್ವಾ? ಇವತ್ತು ಯಾರಾದ್ರೂ ನಾಮಪತ್ರ ಸಲ್ಲಿಸೋ ಸಾಧ್ಯತೆ ಇದೆಯಾ? ಇವತ್ತು ಸಾಂಕೇತಿಕವಾಗಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಈಗ ಸದ್ಯ ಅಷ್ಟೇ ತಮ್ಮ ಪತ್ನಿಯೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. 23ರಂದು ಕಾರ್ಯಕರ್ತರ ಜೊತೆಗೆ ಬೃಹತ್ ಮೆರವಣಿಗೆಯಲ್ಲಿ ಆಗಮಿಸಿ ಅವತ್ತು ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಇಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೂಡ ಯಾರಿಗ್ ಘೋಷಣೆ ಆಗತ್ತೆ ಅವರು ಸಹ ಮಾರ್ಚ್ 23ರಂದು ತಮ್ಮ ನಾಯಕರ ಜೊತೆಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ನಡೀತಿರೋ ಉಪಚುನಾವಣೆ ಎರಡೂ ಪಕ್ಷಗಳಿಗೆ ಬಹಳ ಪ್ರಮುಖವಾಗಿದೆ. ಈಗ ಕಾಂಗ್ರೆಸ್ ಯಾರಿಗಾರು ಟಿಕೆಟ್ ಕೊಟ್ರು ಬಿಜೆಪಿ ಈಗ ಅದನ್ನ ಎದುರಿಸೋದಕ್ಕೆ ಸಿದ್ಧವಾಗಿದೆ. ಈಗ ಜನರ ಅಭಿಪ್ರಾಯದಲ್ಲಿ ಯಾರ ಕಡೆ ಜಾಸ್ತಿ ಹೇಗಿದೆ ವಾತಾವರಣ ಈಗ ಉಪಚುನಾವಣೆದು? ಕೃಷ್ಣ, ಅಂದ್ರೆ ಈಗಷ್ಟೇ ಅಭ್ಯರ್ಥಿಗಳ ಘೋಷಣೆ ಆಗಿರೋದ್ರಿಂದ ಈಗ ಕಣ ಯಾವ ರೀತಿ ಇರುತ್ತೆ ಅನ್ನುವಂತ ಚಿತ್ರಣ ಸದ್ಯ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇಲ್ಲ. ಆದ್ರೆ ಬಿಜೆಪಿಯಲ್ಲಿ ಒಂದ್ ರೀತಿ ಹುಮ್ಮಸ್ ಇರುವಂತದ್ದು. ಅಭ್ಯರ್ಥಿ ಘೋಷಣೆ ಮುಂಚೆನೆ ಅವರು ಮನೆ ಮನೆಗೆ ತೆರಳಿ ಏನು ಮತಯಾಚಿಸುವಂತ ಒಂದು ಕೆಲಸವನ್ನ ಶುರು ಮಾಡಿದ್ದಾರೆ. ಎರಡನೇದ್ದು, ಕಳೆದ 2-3 ದಿನಗಳಿಂದ ಪಕ್ಷದ ಹಿರಿಯ ನಾಯಕರಾದಂತ ಗೋವಿಂದ ಕಾರಜೋಳ ಆಗಲಿ, ಅರುಣ್ ಶಾಪೂರ್ ಆಗಲಿ, ಮತ್ತೆ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶರಣು ತೆಳ್ಳಿಕೇರಿ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಅವರು ಬಾಗಲಕೋಟೆಯಲ್ಲಿ ವಾಸ್ತವ್ಯ ಹೂಡಿದ್ದು ನಿರಂತರವಾಗಿ ಸಂಘಟನಾ ಸಭೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲದೆ ಪ್ರತಿ ಬೂತಿಗೆ ಒಬ್ಬರಂತೇಳಿ 319 ಜನರನ್ನ ವಿಸ್ತಾರಕರನ್ನಾಗಿ ಬಿಜೆಪಿ ಅವರು ನೇಮಕ ಮಾಡಿದ್ದಾರೆ. ಆ 319 ಜನ ಪೂರ್ಣಾವಧಿ ಕಾರ್ಯಕರ್ತರು ಪ್ರತಿ ಬೂತ್ ನಲ್ಲಿ ಇದ್ಕೊಂಡು ಸಂಘಟನಾತ್ಮಕವಾಗಿ ಕೆಲಸ ಮಾಡಲಿದ್ದಾರೆ. ಒಟ್ಟಾರೆ 100% ಮತದಾನ ಮಾಡುವ ಗುರಿಯೊಂದಿಗೆ ಅವ್ರು ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ನಿಂದ ಹೇಳೋದಾದ್ರೆ, ಕಾಂಗ್ರೆಸ್ ಕೆಪಿಸಿಸಿ ಇಂದಾಗ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ತಂಡ ಆಗ್ಲಿ ಬಾಗಲಕೋಟೆಯಲ್ಲಿ ಈ ಮುಂಚೆನೆ ಮನೆ ಮನೆಗೆ ತೆರಳಿ ಒಂದು ಸಮೀಕ್ಷೆಯನ್ನ ಕೈಗೊಂಡಿದ್ದಾರೆ. ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋದು ಮತ್ತು ಯಾವ ರೀತಿ ಗ್ಯಾರಂಟಿ ಯೋಜನೆ ಇದೆ ಸರ್ಕಾರದ್ದು, ಅದು ಯಾವ ರೀತಿ ಜನಕ್ಕೆ ಅನುಕೂಲ ಆಗಿದೆ ಅನ್ನುವಂಥದ್ರ ಮಾಹಿತಿನ ಅವರು ಕೂಡ ಸಂಗ್ರಹ ಮಾಡಿದ್ದಾರೆ. ಅದ್ರ ಮೇಲೆ ಎರಡೂ ಪಕ್ಷಗಳು ಈಗ ತಂತ್ರಗಾರಿಕೆ ಹೆಣೆಯುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಈಗ ಎರಡೂ ಪಕ್ಷಕ್ಕೂ ಇದೊಂದು ಪ್ರತಿಷ್ಠೆಯ ಉಪಚುನಾವಣೆ ಬಾಗಲಕೋಟೆದಲ್ವಾ? ಹೌದು. ಈಗ ಎಚ್.ವೈ. ಮೇಟಿ ಅವರ ನಿಧನದಿಂದ ಅವ್ರ ಕುಟುಂಬದಲ್ಲಿ ಯಾರೇನ್ ನಿಂತ್ಕೊಂಡ್ರು ಅನುಕಂಪದ ಅಲೆ ಏನಾದ್ರು ಕೆಲಸ ಮಾಡ್ಬೋದಾ ಈ ಚುನಾವಣೆಯಲ್ಲಿ? ಕೈ ಹಿಡಿಬೋದಾ ಕಾಂಗ್ರೆಸ್ಗೆ? ಕೃಷ್ಣ, ಅಂದ್ರೆ ಎಚ್.ವೈ. ಮೇಟಿ ಅವರು ಇದ್ದಂತ ಸಂದರ್ಭದಲ್ಲಿ 2014ರಲ್ಲೇ ಬಾಗಲಕೋಟೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿತ್ತು. ಅದಾದ ನಂತರ ಅದು 10-11 ವರ್ಷಗಳಾದ್ರೂ ಕೂಡ ಅದು ಅನುಷ್ಠಾನ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ಎಚ್.ವೈ. ಮೇಟಿ ಅವರು 2023ರಲ್ಲಿ ಆಯ್ಕೆ ಆದ್ಮೇಲೆ ನಿರಂತರವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿ ಆಗ್ಬೇಕು ಅನ್ನೋಂತ ಒಂದು ಪ್ರಯತ್ನ ಮಾಡಿದ್ರು. ಕಳೆದ 2025ರ ಬಜೆಟ್ ನಲ್ಲಿ ಅದಕ್ಕೆ ಸಿಎಂ ಕೂಡ ಒಪ್ಪಿಗೆ ಕೊಟ್ಟು ಈ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮೂಲಕ 450 ಕೋಟಿ ರೂಗಳ ಅನುದಾನ ಒದಗಿಸುವಂತ ಭರವಸೆ ಕೊಟ್ಟಿದ್ರು. ಆ ಪ್ರಕಾರ ಮೊನ್ನೆ ಮಾರ್ಚ್ 14ರಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ತಕ್ಕ ಮಟ್ಟಿಗೆ ಅನುಕಂಪ ಕೆಲಸ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಆಗ್ತಿರೋದು ಏನಂತಂದ್ರೆ, ಈ ಬಾಗಲಕೋಟೆಯ ಎಲ್ಲಾ ಕಾಂಗ್ರೆಸ್ನ ಏನ್ ಆಕಾಂಕ್ಷಿಗಳಿದ್ರು ಅವ್ರು ಈ ಬಾರಿ ಮೇಟಿ ಅವರ ನಿಧನದಿಂದಾಗಿ ಚುನಾವಣೆ ಬಂದಿರೋದ್ರಿಂದ ಅವ್ರ ಕುಟುಂಬಕ್ಕೇನೆ ಟಿಕೆಟ್ ಕೊಡ್ಬೇಕನ್ನುವಂತ ಒಂದು ದೊಡ್ಡ ಔದಾರ್ಯತೆಯನ್ನು ಮೆರೆದಿದ್ರು. ಆದ್ರೆ ಕುಟುಂಬಸ್ಥರಲ್ಲೇ ಒಂದು ಟಿಕೆಟ್ಗಾಗಿ ಜಗಳ ನಡೀತಿರೋದ್ರಿಂದ ನಾವು ಬಿಟ್ಟು ಕೊಟ್ಟು ತಪ್ಪು ಮಾಡಿದ್ವಿ ಅನ್ನುವಂತ ಒಂದು ಭಾವ ಎಲ್ಲರಲ್ಲೂ ಮೂಡ್ತಾ ಇದೆ. ಇಷ್ಟು ಟಿಕೆಟ್ಗಾಗಿ ಇವ್ರು ಜಗಳಾಡೋದು ಬೇಕಾಗಿರ್ಲಿಲ್ಲ. ಅನುಕಂಪ ಇದ್ದಿದ್ದಕ್ಕೆ ನಾವೇ ಟಿಕೆಟ್ ಬಿಟ್ಟು ಕೊಟ್ಟಾಗ ಇವ್ರು ಒಗ್ಗಟ್ಟಿನಿಂದ ಹೊರಗೆ ಬರ್ಬೇಕಾಗಿತ್ತು. ಆದ್ರೆ ಇವ್ರೂರಲ್ಲೇ ಜಗಳಾಡ್ತಿರೋದು ನೋಡಿದ್ರೆ ಇವ್ರಿಗೇನಾದ್ರು ಅಕಸ್ಮಾತ್
ಆ ಹೈಕಮಾಂಡ್ ಇವರನ್ನ ಪರಿಗಣಿಸ್ತಿದ್ರೆ ನಮಗ್ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕೆಲ ಆಕಾಂಕ್ಷಿಗಳಿಗೆ ಮುಂದೆ ಬಂದಿದ್ದಾರೆ. ಹೌದೌದು. ಈಗ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ ಇವ್ರ ನಡುವಿನ ಬಿಕ್ಕಟ್ಟಿದೆಯಲ್ಲ, ಇದು ಬಿಜೆಪಿ ಅವ್ರಿಗೇನಾದ್ರು ಲಾಭ ಆಗ್ಬಿಡ್ಬೋದಾ ಚುನಾವಣೆಯಲ್ಲಿ ಮುಂದೆ ಲೆಕ್ಕಾಚಾರಗಳು ನೋಡಿದ್ರೆ? ಹೌದು, ಅಂದ್ರೆ ಮಲ್ಲಿಕಾರ್ಜುನ್ ಉಮೇಶ್ ಮೇಟಿ ಅನ್ನೋದಕ್ಕಿಂತ ಹೆಚ್ಚು ಮಾದೇವಿ ಮೇಟಿ ಏನಿದಾರಲ್ಲ ಕೊನೆ ಪುತ್ರಿ, ಹ್ಮ್. ಅವರು ಬಾಗಲಕೋಟೆಯಲ್ಲಿ ತಮ್ಮ ತಂದೆ ಶಾಸಕರಾಗಿದ್ದಾಗಲಿ ಅಥವಾ ಈ ಸಹೋದರ ಶಾಸಕರಾದ್ರೂ ಆಗ್ಲಿ, ಮೂರನೇ ಒಬ್ಬ ವ್ಯಕ್ತಿ ಬಾಗಲಕೋಟೆಯಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅಂತ ಅನ್ನುವಂತ ಒಂದು ಆರೋಪವನ್ನ ಪರೋಕ್ಷವಾಗಿ ಅವ್ರದೇ ಪಕ್ಷದ ಒಬ್ಬರು ನಾಯಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದು ಬಿಜೆಪಿಗೆ ಪ್ಲಸ್ ಆಗತ್ತೆ ಅನ್ನುವಂತ ಒಂದು ವಿಶ್ಲೇಷಣೆ ಬಾಗಲಕೋಟೆಯಲ್ಲಿ ಕಂಡು ಬರ್ತಾ ಇದೆ. ಹ್ಮ್ ಅವರು ಹ್ಮ್ ನಿರಂತರವಾಗಿ ತಮ್ಮದೇ ಪಕ್ಷದ ವಿರುದ್ಧ ಮಾದೇವಿ ಮೇಟಿ ಮಾತಾಡ್ತಿರೋದ್ರಿಂದ ಇದು ಅನುಕಂಪದ ಚುನಾವಣೆ ಅನ್ನೋದಕ್ಕಿಂತಲೂ ಕಾಂಗ್ರೆಸ್ಸಿಗೆ ಒಂದು ಮಟ್ಟಿಗೆ ಡ್ಯಾಮೇಜ್ ಮಾಡ್ತಾ ಇದೆ. ಹ್ಮ್ 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 ಹ್ಮ್. ಸರಿ ಸರಿ ಸರಿ. ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಫೈನಲ್ ಆಗೋದೇ ಮುಖ್ಯ ಆಗಿದೆ ಅಲ್ವಾ ಈಗ ಬಾಗಲಕೋಟೆ ಉಪಚುನಾವಣಾ ಕಣದಲ್ಲಿ? ಹೌದು, ಆದ್ರೆ ಯಾರು ಅನ್ನೋದಕ್ಕಿಂತ ಹೆಚ್ಚು ಈ ಇಬ್ಬರ ಹೆಸರುಗಳಲ್ಲಿ ಇಬ್ಬರಲ್ಲೇ ಒಬ್ಬರಿಗೆ ಟಿಕೆಟ್ ಆಗುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಅದರಲ್ಲೂ ಕೂಡ ಮೊದಲು ಮಲ್ಲಿಕಾರ್ಜುನ್ ಮೇಟಿ ಹೆಸರು ಮುಂಚೂಣಿಯಲ್ಲಿತ್ತು. ಕಳೆದ 2-3 ದಿನಗಳಿಂದ ಒಂದು ಟ್ರೆಂಡ್ ಬದಲಾಗಿದೆ. ಕೆಲವು ಸಚಿವರು ಸಿಎಂ ಬಳಿ ಹೋಗಿ ಉಮೇಶ್ ಮೇಟಿ ಆದ್ರೆ ಗ್ರಾಮೀಣದಲ್ಲಿ ನಮಗೆ ಪ್ಲಸ್ ಆಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಕೊಟ್ಟಿರೋದ್ರ ಜೊತೆಗೆ ಉಮೇಶ್ ಹ್ಮ್ ಮೇಟಿಗೆ ಟಿಕೆಟ್ ನೀಡಿದ್ರೆ ನಾವೆಲ್ಲ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅದರ ಆಧಾರದ ಮೇಲೆ ಈಗ ಸಿಎಂ ಏನ್ ಅಭಿಪ್ರಾಯವನ್ನ ಹೈಕಮಾಂಡ್ ಮುಂದೆ ಮಂಡಿಸ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿದೆ. ಇವತ್ತು ಬೆಂಗಳೂರಿಗೆ ಅಂದ್ರೆ ಕಾಂಗ್ರೆಸ್ನ ವರಿಷ್ಠ ಸುರ್ಜೇವಾಲಾ ಅವರು ಆಗಮಿಸ್ತಿರೋದ್ರಿಂದ ಅವ್ರ ಮುಂದೆ ಇವ್ರು ಏನ್ ಅಭಿಪ್ರಾಯವನ್ನು ಮಂಡಿಸ್ತಾರೆ ಅದ್ರ ಮೇಲೆ ಟಿಕೆಟ್ ಅಂತಿಮ ಆಗತ್ತೆ ಅನ್ನುವಂಥದ್ದು ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಎಸ್ ಎಸ್ ಅಭಯ್, ಈಗ ಬಾಗಲಕೋಟೆ ಉಪಚುನಾವಣೆಯ ಸಂಪೂರ್ಣ ಮಾಹಿತಿಗಳನ್ನ ಕ್ಷಣ ಕ್ಷಣಕ್ಕೂ ನಮ್ಮ ವೀಕ್ಷಕರಿಗೆ ನಾವು ಕೊಡ್ತಾ ಹೋಗೋಣ. ನಾನು ಮತ್ತೆ ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ತೀನಿ. ಧನ್ಯವಾದಗಳು. ಓಕೆ, ಧನ್ಯವಾದ.